ಶತಮಾನಗಳಿಂದ ಮಲಿನ ಕೆಲಸವನ್ನೇ ವೃತ್ತಿಯಾಗಿಸಿಕೊಂಡ ಮಡಿವಾಳ ಸಮಾಜವನ್ನು ತಕ್ಷಣ ಪರಿಶಿಷ್ಟ ಜಾತಿಗೆ ಸೇರಿಸಲು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದು ಮಡಿವಾಳ ಸಮಾಜದ ಯುವ ಮುಖಂಡರಾದ ನರಸಪ್ಪ ಎಕ್ಲಾಸ್ಪುರ್ ಗರ್ಜಿಸಿದರು. ನಾವು ಎಲ್ಲಿವರೆಗೂ ನಾವು ಒಗ್ಗಟ್ಟಾಗದಲ್ಲೋ ಅಲ್ಲಿವರೆಗೆ ನಮ್ಮ ಸಮಾಜ ಹೀಗೆ. ಅವರು ಶಿವಶರಣ ವಚನಕಾರರ ಮಡಿವಾಳ ಮಾಚಿದೇವರ ಜಯಂತಿ ಪ್ರಯುಕ್ತ ರಂಗಮಂದಿರದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಪರಿಶಿಷ್ಟ ಜಾತಿಯವರಿಗೆ ಸೇರ್ಪಡೆ ಹೋರಾಟ ಸತತವಾಗಿ ನಡೆದಿದೆ. ಈ ಕುರಿತು ಶಿಫಾರಸು ಮಾಡಿದ ಅನ್ನಪೂರ್ಣ ಆಯೋಗದ ವರದಿ ಇದೆ. ಆದರೂ ಯಾವ ಸರ್ಕಾರಕ್ಕೂ ನಮ್ಮ ಕೂಗು ನೋವು ಕೇಳುತ್ತಿಲ್ಲ, ಕ್ಯೂಡರಂತೆ ವರ್ತಿಸುತ್ತಿವೆ. ನಮ್ಮನ್ನು ಕಡೆಗಣಿಸುತ್ತಿರುವ ರಾಜಕೀಯ ಪಕ್ಷಗಳು ಎಚ್ಚೆತ್ತುಕೊಳ್ಳಲು ಸಂಘಟಿತರಾಗಬೇಕು, ಡಿಲ್ಲಿಯವರೆಗೂ ಧ್ವನಿ ಮುಟ್ಟಬೇಕು ಎಂದರು. ಡಾಕ್ಟರ್ ಅನ್ನಪೂರ್ಣಮ್ಮ ವರದಿನ ಶಂಕರಪ್ಪ MLC ಇದ್ದಾಗ ನಾವು ಎಲ್ಲಾ ರಾಜ್ಯಗಳಿಗೆ ಹೋಗಿ, ಕೇರಳಕ್ಕೆ ಹೋಗಿದ್ವಿ, ತಮಿಳುನಾಡು ಹೋಗಿದ್ವಿ. ಅನ್ನಪೂರ್ಣ ವರದಿಯನ್ನ ಟ್ರಾನ್ಸ್ಲೇಷನ್ ಮಾಡಕ್ಕೆ ಕೇರಳಕ್ಕೆ ಹೋಗಿ 2.5 ಲಕ್ಷ ರೊಕ್ಕ ಖರ್ಚು ಮಾಡಿ ಅದನ್ನ ಇಂಗ್ಲಿಷ್ ನಲ್ಲಿ ಇರ್ತಕ್ಕಂಥ ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಮಾಡಿಕೊಂಡು ನಮ್ಮ ಸಮಾಜನ SC ಅಥವಾ ST ಗೆ ಸೇರಿಸಬೇಕಂತ ನಾರಾಯಣ ಸ್ವಾಮಿ ನಮ್ಮದೇ ಆದಂತ ಬಿಜೆಪಿ ಸರ್ಕಾರ ಇತ್ತು. ಮುಂದಿನ ಪೀಳಿಗೆಯು ಸರ್ಕಾರದ ಸವಲತ್ತಿನಿಂದ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು. ನಮ್ಮ ಹುಡುಗರು DC, AC, ತಹಸೀಲ್ದಾರ್ ಆಗಬೇಕು. ರಾಜಕೀಯ ಸ್ಪರ್ಧೆಗಳಿಯಬೇಕು. ಅದಕ್ಕಾಗಿ ನಮಗೆ ಮೀಸಲಾತಿ ಬೇಕು ಎಂದರು. ಮಡಿವಾಳ ಸಮಾಜವು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿದೆ. ಕೆಲ ಜಿಲ್ಲೆಗಳಲ್ಲಿ ನಿರ್ಣಾಯಕ ಮತದಾರರ ಸಂಖ್ಯೆಯಲ್ಲಿದ್ದಾರೆ. ಆದರೂ ಹಲವಾರು ವರ್ಷಗಳಿಂದ ಈ ಜಾತಿ ಜನಾಂಗಕ್ಕೆ ಪರಿಶಿಷ್ಟ ಜಾತಿಗೆ ಸೇರಿಸುವ ಕೆಲಸವು ಯಾವ ರಾಜಕೀಯ ಪಕ್ಷವೂ ಮಾಡುತ್ತಿಲ್ಲ. ಮನವಿ ಪತ್ರಗಳು ಕೊಟ್ಟು ಸಾಕಾಗುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು. ನಾರಾಯಣ ಸ್ವಾಮಿ ಅವರು ಚಂಬಲ್ ಹತ್ರ ಹೋದ್ವಿ, ನಾನು ಶಂಕರಪ್ಪ ಹಾಗೂ ಬೆಂಗಳೂರಿನಿಂದ ಲಕ್ಷ್ಮಣ ಅಂತ ಹೇಳಿ ಹೋದ್ರೆ ಅಲ್ಲಿ ಅವಾಗ ಅವರು ಹೇಳಿದ್ರು, ಇಲ್ಲ ಸರ್, ಇದನ್ನ ನಾವು ಸೇರ್ಪಡೆ ಮಾಡಿದ್ರೆ ಬಹಳ ತೊಂದರೆ ಆಗ್ತಾ ಇದೆ ನಮಗೆಲ್ಲ. ಯಾಕೆ? ನಮ್ಮ ತಾಯಿಯವರು ನಮ್ಮ ಬಹಳ ಕಟ್ಟೆ ಕಡೆ ಇರ್ತಕ್ಕಂಥ ತಾಯಿ, ಅಡದ್ರೆ ನಾವು ಬೇಕು, ಸತ್ರೆ ನಾವು ಬೇಕು, ಬದುಕಿದ್ರೆ ನಾವು ಬೇಕು, ಅವ್ರ ಮನೆಯಲ್ಲಿ ಅಂಡ ಹಾಕಿದ್ರು ನಾವು. ಇದರಲ್ಲಿ ರಾಜಕೀಯ ಬೆರೆಸದೆ ತಕ್ಷಣ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಮಡಿವಾಳ ಸಮಾಜವನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಪರಿಶಿಷ್ಟ ಪಟ್ಟಿಗೆ ಸೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸಚಿವ ಸಂಪುಟದ ನಿರ್ಣಯ ಕಳುಹಿಸಿಕೊಡಬೇಕೆಂದು ಆಗ್ರಹಿಸಿದರು.